ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹರಿಸಿರಿ ಮಹಿಳಾ ಬಳಗ, ಕಾಟಿಪಳ್ಳ, ಕೃಷ್ಣಾಪುರ. ಇಲ್ಲಿನ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಭಾರತ ಸನಾತನ ಧರ್ಮದ ನೆಲೆ, ನಮಗದುವೇ ಸ್ಫೂರ್ತಿಯ ಸೆಲೆ. ನಾವರಿಯಬೇಕು ಅದರ ಬೆಲೆ. ಈ ಪುಣ್ಯ ನೆಲದಲ್ಲಿ ಬಾಳಿ ಬೆಳಗಿದ ಅನೇಕ ದಿವ್ಯ ಚೇತನಗಳು ಈ ಮಣ್ಣಿಗೆ ಸತ್ವವನ್ನು ತತ್ವವನ್ನು ಸೇರಿಸಿದ್ದಾರೆ. ಸಂಸ್ಕೃತಿ ಸಂಸ್ಕಾರಗಳು ಮಣ್ಣ ಕಣಕಣದಲ್ಲಿ ಹಾಸುಹೊಕ್ಕಾಗಿ ಬೆರೆತಿವೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ಸಂಸ್ಕಾರದ ಕೆಲವು ತುಣುಕುಗಳು ಇದೀಗ ಸಾಕಾರಗೊಳ್ಳಲಿವೆ. ವನಿತಾವಾಣಿ ಎಂದರೆ ವನಿತೆಯರಿಗೆ ಹಬ್ಬ. ಕೃಷ್ಣಾಪುರದ ಹರಿಸಿರಿ ಬಳಗದವರಾದ ನಾವು ಇದೀಗ ನಿಮ್ಮ ಮುಂದೆ ಪ್ರಥಮವಾಗಿ ಭಗವಂತನಿಗೆ ಪ್ರಾರ್ಥನೆ, ವಂದನೆ, ಆರಾಧನೆ. ಸಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಮಗಾನ ಕೋವಿದೆ ಶೃಂಗಪುರದಿ ನೆಲೆಸಿ ನಿಂತ ಮಂಗಳಾಂಗಿ ಭಾರತಿ, ತಿಂಗಳ ಬೆಳಕ ಶಿರದಿ ಧರಿಸಿದ ಅಂಗಜಾರಿಯ ಸೋದರಿ, ಸಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಮಗಾನ ಕೋವಿದೆ ತುಂಗನಂದಿನಿ ಬಳಸಿ ನಿಂತ ಮಾತಾಂಗಿ ಸುಂದರಿ, ಮಂದಹಾಸ ಶೋಭಿತೆ ಇಂದ್ರ ಪೂಜಿತ ವಂದಿತೆ, ಸಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಮಗಾನ ಕೋವಿದೆ ಅಕ್ಷರಮಾಲೆ ಅಮೃತ ಕಳಶ ಹಸ್ತ ಪುಸ್ತಕ ರೂಪಿಣಿ, ಸಾಕ್ಷಾತ್ಕಾರದಿ ಶಂಕರಗೊಲಿದ ಅಕ್ಷರ ರೂಪಧಾರಿಣಿ, ಸಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಮಗಾನ ಕೋವಿದೆ ಮಾತೆ ಶಾರದೆಯನ್ನು ಸ್ತುತಿಸಿದ ಬಳಿಕ ನಮ್ಮ ಮುಂದಿನ ಹೆಜ್ಜೆ ಪೌರಾಣಿಕ, ಚಾರಿತ್ರಿಕ, ಪ್ರಚಲಿತ ವಿಚಾರಗಳ ರಸಪ್ರಶ್ನೆಯೆಡೆಗೆ. ಪ್ರಸಿದ್ಧ ಶ್ರೀರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಯಾರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು. ಸರಿಯಾದ ಉತ್ತರ. ವಿಶ್ವ ಆಹಾರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 16. ಸರಿ. ಸಾಲುಮರದ ತಿಮ್ಮಕ್ಕ ಇವರ ಸಾಧನೆಗಾಗಿ ಯಾವ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು? ಪದ್ಮಶ್ರೀ ಪ್ರಶಸ್ತಿ. ಸರಿ. ಕರ್ನಾಟಕದ ಯಾವ ಪ್ರದೇಶವನ್ನು ಕಲ್ಲಿನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಬಾದಾಮಿ. ಸರಿ. ಎರಡನೇ ಮಹಿಳಾ ಕಬಡ್ಡಿ ವಿಶ್ವಕಪ್ 2025ರಲ್ಲಿ ಭಾಗವಹಿಸಿದ ತುಳುನಾಡಿನ ಆಟಗಾರ್ತಿಯ ಹೆಸರೇನು? ಧನಲಕ್ಷ್ಮಿ ಪೂಜಾರಿ. ನಮ್ಮ ಊರಿನವಳು. ಸರಿ. ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾದ ಮೇಲೆ ಪ್ರಬಲ ಪರಿಣಾಮ ಬೀರಿದ ಚಂಡಮಾರುತದ ಹೆಸರೇನು? ದಿತ್ವಾ ಚಂಡಮಾರುತ. ಸರಿ. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ ಯಾವುದು? ಚಂಪಾರಣ್ಯ. ಸರಿ. ನಮ್ಮ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು?
2005. ಹಾ, ಸರಿ ಸರಿ ಸರಿ. ಅಭ್ರಕ ಯಾವ ರೂಪದಲ್ಲಿ ಇರುತ್ತದೆ? ಧೂಳು ಅಲ್ಲ, ಹರಳಿನ ರೂಪ. ಹೌದು. ದ್ರೋಣಾಚಾರ್ಯರ ಮಗನ ಹೆಸರೇನು? ಅಶ್ವತ್ಥಾಮ. KM ಶ್ರೀನಿವಾಸಮೂರ್ತಿಯವರಿಂದ ರಚಿಸಲ್ಪಟ್ಟ ಭಾವಗೀತೆಯೊಂದು ಝುಳು ಝುಳು ನಿನಾದದೊಂದಿಗೆ ಹರಿದು ಬರಲಿದೆ. ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ದಗದಗಿಸುವ ದರೆ ತಣಿಯಲಿ, ದಗದಗಿಸುವ ದರೆ ತಣಿಯಲಿ, ಮನುಜನದೇ ಕೂಡ, ಮನುಜನದೇ ಕೂಡ, ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ತಿಳಿಯಾಗಲಿ ಮೋಡ, ಗಿಳಿ ಹಾಡಲಿ ತೆನೆ ತೂಗಲಿ ಕಾಡಾಗಲಿ ಹಸಿರು, ಗಿಳಿ ಹಾಡಲಿ ತೆನೆ ತೂಗಲಿ ಕಾಡಾಗಲಿ ಹಸಿರು, ಬುಸುಗುಟ್ಟುವ ಜಗದೆದೆಯಲಿ, ಬುಸುಗುಟ್ಟುವ ಜಗದೆದೆಯಲಿ, ಒಮ್ಮಲಿ ಮೆಲ್ಲುಸಿರು, ಒಮ್ಮಲಿ ಮೆಲ್ಲುಸಿರು, ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ತಿಳಿಯಾಗಲಿ ಮೋಡ, ರವಿಯೇರಲಿ ಗಿರಿ ಕಾಣಲಿ ಮೂಡಲಿ ಮಳೆ ಬಿಲ್ಲು, ರವಿಯೇರಲಿ ಗಿರಿ ಕಾಣಲಿ ಮೂಡಲಿ ಮಳೆ ಬಿಲ್ಲು, ಸೆರೆಯೊಳಗಿನ ಬಣ್ಣಗಳಿಗೆ, ಸೆರೆಯೊಳಗಿನ ಬಣ್ಣಗಳಿಗೆ ಆಗಲಿ ಹೊಸ ಸೊಲ್ಲು, ಆಗಲಿ ಹೊಸ ಸೊಲ್ಲು, ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ತಿಳಿಯಾಗಲಿ ಮೋಡ, ನದಿ ಹಾಡಲಿ ಕಡಲಾಗುವ ಪದ ಕೆಟು ಕದಗೀತೆ, ನದಿ ಹಾಡಲಿ ಕಡಲಾಗುವ ಪದ ಕೆಟು ಕದಗೀತೆ, ಸ್ವರವಾಗಲಿ ಎದೆ ಎದೆಯು, ಸ್ವರವಾಗಲಿ ಎದೆ ಎದೆಯು, ಮೂಡಲಿ ಹೊಸ ಚರಿತೆ, ಮೂಡಲಿ ಹೊಸ ಚರಿತೆ, ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ, ತಿಳಿಯಾಗಲಿ ಮೋಡ, ತಿಳಿಯಾಗಲಿ ಮೋಡ. ಸುಶ್ರಾವ್ಯವಾದ ಸಂಗೀತದ ಗುಂಗಿನಿಂದ ಹೊರಬಂದ ನಮ್ಮ ಅಕ್ಕ ಸುಳಿವು ಕೊಟ್ಟರೆ ಸಾಕು, ಉತ್ತರ ಹೇಳ್ತಾರೆ ನಮ್ಮ ಸದಸ್ಯರು. ಈಗ ಕೇಳಿ. ಕಾಟಿ ಎಮ್ಮೆಗಳು ಹೆಚ್ಚಾಗಿ ಸ್ನಾನ ಮಾಡುತ್ತಿದ್ದ ಊರು. ನಮ್ಮೂರು ಕಟ್ಟಿಪಳ್ಳ. ಅರಸನಿಗೆ ಚಾಮರ ಬೀಸುವ ನಗರವಿದು. ಚಾಮರಾಜನಗರ. ಸರಿಯಾದ ಉತ್ತರ. ಲಲನಾಮಣಿಯವರಿಗೆ ಚಿಂತೆ ಹೆಚ್ಚಾಗಿದ್ರಿಂದ ಈ ಊರಿಗೆ ಈ ಹೆಸರೇ ಚಿಂತಾಮಣಿ. ಸರಿಯಾದ ಉತ್ತರ. ಸಂಸ್ಕೃತ ಬಳಸುವ ಈ ಊರನ್ನು ಮತ್ತೂ ನೋಡಿದರೂ ನೋಡಬೇಕೆನಿಸುತ್ತದೆ. ಓ, ನಮ್ಮೂರು ಮತ್ತೂರು. ಸರಿಯಾದ ಉತ್ತರ. ಪಿಟೀಲಲ್ಲ, ಶ್ರೀ ದುರ್ಗಾ ಪರಮೇಶ್ವರಿ ನೆಲೆಸಿರುವ ಊರು. ಅದು ಕಟೀಲು. ಓ, ಸರಿಯಾದ ಉತ್ತರ. ಸೃಷ್ಟಿಕರ್ತ ಈ ಊರಿಗೆ ವರ ನೀಡಿದ್ದರಿಂದ ಈ ಹೆಸರು ಈ ಊರಿಗೆ ದೊರಕಿತೆ. ಬ್ರಹ್ಮಾವರ. ಸರಿಯಾದ ಉತ್ತರ. ಹರಿಯು ಹರನು ಒಂದೆಡೆ ನೆಲೆಸಿದ್ದರಿಂದ ಊರಿಗೂ ಅದೇ ಹೆಸರು. ನನ್ನೂರು ಹರಿಹರ. ಸರಿಯಾದ ಉತ್ತರ. ಹಳೆ ಗಾದೆ ಮಾತಿನಂತೆ ತಪ್ಪು ಮಾಡಿದವರನ್ನು ಈ ಊರಿಗೆ ಹಾಕಲೇಬೇಕು. ಬಳ್ಳಾರಿ. ಸರಿಯಾದ ಉತ್ತರ. ಖ್ಯಾತ ಸಾಹಿತಿ ಈ ಕಟ್ಟೆ ಮೇಲೆ ಕುಳಿತು ಕೃತಿಗಳನ್ನು ರಚಿಸಿದರಿಂದ ಊರಿಗೆ ಅದೇ ನಾಮಕರಣವಾಯಿತೇ. ಮಾಸ್ತಿಕಟ್ಟೆ. ಸರಿಯಾದ ಉತ್ತರ. ಹೊಸದಾಗಿ ತಂದ ಬೀರುವನ್ನು ಇಡಲು ಈ ಊರಿಗೆ ಬರಬೇಕಾಯಿತೇ. ಬೀರೂರೇ. ಸರಿಯಾದ ಉತ್ತರ. ಗಲ್ಲು ಶಿಕ್ಷೆಗೆ ಕುಣಿಕೆ ಸಿದ್ಧವಾಗಿದೆ. ಕುಣಿಗಲ್. ಸರಿಯಾದ ಉತ್ತರ.
ಅಡುಗೆಗೆ ಖಾರ ಹೆಚ್ಚಾಗಿ ಎರಡೂ ಬಣಗಳ ನಡುವೆ ಸಮರ ಶುರುವಾಯಿತೇ. ಖಾರ ಹೆಚ್ಚಾದದ್ದು ಹೌದು, ಅದು ಖಾರ. ಸರಿಯಾದ ಉತ್ತರ. ಉತ್ತರಿಸಿದವರಿಗೆ ಅಭಿನಂದನೆಗಳು. ಚುಟುಕಗಳು ಯಾರಿಗೆ ಬೇಡ ಹೇಳಿ? ನನಗಂತೂ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ. ಧ್ವನಿಸ್ತಾ ಇದೆ ಕೇಳಿ. ಎಲ್ಲರೂ ಕಲಿಯಲಿ ಅಕ್ಷರ, ನಡೆಯಲಿ ಜ್ಞಾನದ ಬಿತ್ತರ, ಆಗಲಿ ದೇಶವು ಸಾಕ್ಷರ, ಬೆಳಗಲಿ ಜ್ಞಾನದ ಸಾಗರ. ವಾವ್! ಜೀವನ ಒಂದು ಪಾಠಶಾಲೆ, ಸಜ್ಜನರಿಂದ ಸಂತೋಷದ ಪಾಠ, ದುರ್ಜನರಿಂದ ನೋವಿನ ಪಾಠ, ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ನೋಟ. ಸಬಾಷ್ ಶಾಬಾಷ್ ಶಾಬಾಷ್. ಮೂಡಣದಿ ಸಹ್ಯಾದ್ರಿ, ಪಡವಣದಿ ಕಡಲು, ನಡುವೆ ತೆಂಗು ಕಂಗುಗಳ ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಒಡಲು, ಮತ್ತೆ ಜನಿಸುವೆ ಇಲ್ಲಿ ಉಸಿರಾಡಲು. ಅದೇ ನಮ್ಮೂರು. ಮನಸ್ಸಿಗೆ ಲಗಾಮಿದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದರೆ ಅದು ಧೂಳಿಪಟ, ಕೆಟ್ಟದ್ದನ್ನೇ ಯೋಚಿಸುವುದು ಅದರ ಚಟ, ಒಳ್ಳೆಯದರೆಡೆಗೆ ಸೆಳೆಯುವುದೇ ನನ್ನ ಹಠ. ಚೆನ್ನಾಗಿದೆ ಚೆನ್ನಾಗಿದೆ. ಮುಂಜಾವಿನ ತಂಪು, ಹಕ್ಕಿಗಳ ಕಲರವದ ಇಂಪು, ಯೋಗ ಭಾಗ್ಯದಲ್ಲಿ ಆರೋಗ್ಯದ ಕಂಪು, ಬೆರೆತರೆ ಜೀವನವೇ ಸೊಂಪು ಸೊಂಪು ಸೊಂಪು. ಚುಟುಕುಗಳು ಜೀವನಕ್ಕೆ ಮಾರ್ಗದರ್ಶನ ನೀಡುವ ನುಡಿಮುತ್ತುಗಳು. ಜಾತ್ರೆ ಎಂದರೆ ಸಾಕು ಮೈಮನ ಮುದಗೊಳ್ಳುತ್ತದೆ. ಇಲ್ಲೊಬ್ಬರು ಅಕ್ಕ ಜಾತ್ರೆಯ ತಮ್ಮ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಜಾತ್ರೆ ಅಂದರೆ ಸಡಗರ, ಉತ್ಸಾಹ, ಒಟ್ಟುಗೂಡುವಿಕೆ, ಸಂಪ್ರದಾಯದ ಆಚರಣೆ, ಹಬ್ಬದ ಕಂಪು, ಪಟಾಕಿಗಳ ಸದ್ದು, ಬೇತಾಳನ ಕುಣಿತ, ಮನೋರಂಜನೆ, ಭಕ್ತಿಯ ಮಿಶ್ರಣ, ಹೀಗೆ ಇನ್ನು ಹಲವು ಭಾವುಕತೆ. ಬಾಲ್ಯದಿಂದಲೂ ಇರುವ ಈ ನಂಟನ್ನು ಸಂಭ್ರಮಿಸಲು ಯಾರು ತಾನೇ ಇಷ್ಟಪಡುವುದಿಲ್ಲ ಹೇಳಿ? ಊರ ದೇವರನ್ನು ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಅಲಂಕಾರದಿಂದ ಶೃಂಗರಿಸಿ ನೋಡಲು ಮನೋಹರಗೊಳ್ಳುವ ರಮಣೀಯ ನೆನಪುಗಳು ಒಮ್ಮೆ ಮನದಲ್ಲಿ ಹಾದು ಹೋಗುತ್ತವೆ. ಜಾತ್ರೆಯಲ್ಲಿ ಮೊದಲಿಗೆ ಅಪ್ಪ ಅಮ್ಮನ ಕೈ ಹಿಡಿದು ಹೋಗುವ ನಾವು ದೊಡ್ಡವರಾದಂತೆ ಪರಸ್ಪರರಿಗೆ ಆಸರೆಯಾಗಿ ಕೈ ಹಿಡಿಯುತ್ತೇವೆ. ಆ ಸಂದರ್ಭದಲ್ಲಿ ಸಂಬಂಧಿಗಳು, ಹಳೆಯ ಅಪರೂಪದ ಮಿತ್ರರು, ಕುಟುಂಬದ ಸದಸ್ಯರೆಲ್ಲರನ್ನೂ ಒಂದೇ ಸೂರಿನಡಿ ಭೇಟಿಯಾಗುವ ಅಪರೂಪದ ಕ್ಷಣ. ಅಮ್ಮನ ಪರ್ಸ್ ಕಳೆದು ಹೋದಾಗ, ಅಪ್ಪನ ಕಣ್ಣು ಕೆಂಪಾದಾಗ, ಸಂತೆಯ ದೊಡ್ಡ ತೊಟ್ಟಿಲು, ದೋಣಿಯಲ್ಲಿ ಓಡಾಟ, ಖಾರದ ಚುರುಮುರಿ, ಮಜ್ಜಿಗೆಯ ಸ್ವಾದ, ಇದೆಲ್ಲ ಕೊನೆಯೇ ಇಲ್ಲದ ನೆನಪುಗಳ ಮೆರವಣಿಗೆ. ಇತ್ತೀಚಿನ ಕಾಲದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ಯುವಜನರಲ್ಲಿ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿಯು ಕುಂದುತ್ತಿರುವುದು ಕಂಡುಬರುತ್ತಿದೆ. ನೂತನ ಜೀವನ ಶೈಲಿಯನ್ನು ಅನುಸರಿಸುವ ಮಕ್ಕಳಿಗೆ ಜಾತ್ರೆಯಲ್ಲಿನ ಯಕ್ಷಗಾನ, ಚಾಮರ ಬೀಸುವಿಕೆ, ರಥೋತ್ಸವದ ವೈಭವ, ಕಿಕ್ಕಿರಿದು ಸೇರಿದ ಜನಸಂದಣೆ, ಹೀಗೆ ಹಲವು ಕಾರ್ಯಕ್ರಮಗಳು ಪುರಾತನ ಕಾಲದ್ದು ಎಂದು ಭಾಸವಾಗುತ್ತಿದೆ. ಇಂದಿನ ವೇಗಭರಿತ ಬದುಕಿನಲ್ಲಿ ಕುಟುಂಬ ಸದಸ್ಯರು ಒಟ್ಟಾಗಿ ಸಮಯ ಕಳೆಯುವುದೇ ವಿರಳವಾಗಿದೆ. ಆದ್ದರಿಂದ ನವೀನತೆಯನ್ನು ಬಯಸುವ ಇಂದಿನ ತಲೆಮಾರಿಗೆ ಜಾತ್ರೆಗಳ ಸಾಂಪ್ರದಾಯಿಕ ಮನರಂಜನೆ ಆಕರ್ಷಕವಾಗಿ ತೋರುವುದೇ ಇಲ್ಲ. ಜಾತ್ರೆಗಳು ಕೇವಲ ಧಾರ್ಮಿಕ ಉತ್ಸವವಲ್ಲ, ಅದು ನಮ್ಮ ಸಂಸ್ಕೃತಿಯ ಆತ್ಮ. ಹಾಗಾಗಿ ಈ ಸಂತಸದ ಆಚರಣೆಯು ಜಾತ್ರೆಯ ಮಹತ್ವವು ಸಂಸ್ಕೃತಿಯ ಒಗ್ಗಟ್ಟನ್ನು ಕಟ್ಟುವ ವೇದಿಕೆಯಾಗಿ ಹೊರಹೊಮ್ಮಲಿ ಎಂದು ಆಶಿಸೋಣ. ಕೇಳುವಾಗ ಜಾತ್ರೆಗೆ ಹೋಗುವ ಅಂತ ಅನ್ನಿಸ್ತಾ ಇದೆ. ವಾಲ್ಮೀಕಿ ರಾಮಾಯಣದ ಕಾವ್ಯಧಾರೆ ಸೀತಾ ಪರಿತ್ಯಾಗ ಕವಿ ಲಕ್ಷ್ಮೀಶನ ಭಾವವಾಗಿ ಹೊರಹೊಮ್ಮಿದ್ದು ಹೀಗೆ. ಇದೀಗ ಕಾವ್ಯವಾಚನ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳು ಚಲಿಸುವ ಪತಾಕೆ ರಘುವರ ನಂಗನೆಯನುಳಿದ ನಹಃ ಎಂದಡಿಗಡಿಗೆ ತಲೆಗೊಡುಹುವಂತಿರಲ್ಕೆ ಪರಮದಾರುಣಮಾಯ್ತಿದೆಂದಾಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜುಸಿ ಮನದೆ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಲ್ವಟ್ಟೆಗೊಂಡನಿಲ ವೇಗದಿಂದ ರಥವನು. ಅಗಸನೆಂದ ಮಾತು ಕೇಳಿದ ಶ್ರೀರಾಮಚಂದ್ರಮ್ಮ ಮಡದಿ ಸೀತೆಯನ್ನು ತ್ಯಜಿಸುವ ನಿರ್ಣಯ ಕೈಗೊಂಡು ಎಂದೋ ಕೇಳಿಕೊಂಡ ಸೀತೆಯ ಇಚ್ಛೆಯಂತೆ ವನದೆಡೆಗೆ ಕರೆದೊಯ್ಯಲು ಲಕ್ಷ್ಮಣನಿಗೆ ಆಜ್ಞಾಪಿಸಿದ. ಅಣ್ಣನ ಆದೇಶದಂತೆ ತುಂಬು ಗರ್ಭಿಣಿಯಾದ ಸೀತಾಮಾತೆಯನ್ನು ರಥವೇರಿಸಿಕೊಂಡು ಹೊರಟಿದ್ದಾನೆ ಲಕ್ಷ್ಮಣ. ಅಯ್ಯಯ್ಯೋ, ರಘುವರನು ಸತಿಯನ್ನು ತ್ಯಾಗ ಮಾಡುವ ನಿರ್ಧಾರ ಕೈಗೊಂಡ ಎಂಬುದನ್ನು ಸೂಚಿಸುತ್ತದೆಯೋ ಎಂಬ ಹಾಗೆ ರಥಾಗ್ರದಲ್ಲಿರುವ ಪತಾಕೆ ತಲೆ ಕೊಡಹಿದಂತಿದೆಯೋ ಎಂಬ ಹಾಗೆ ಉಪಮಾಲಾಲೋಲನಾದ ಕವಿ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ.
ಅತೀವ ದುಃಖದಿಂದ ಭಾವವನ್ನು ಬಹಿರಂಗದಿ ತೋರ್ಪಡಿಸಿಕೊಳ್ಳದೆ ರಥ ಸಾಗುತ್ತಿದ್ದುದನ್ನು ಕಂಡು ಪುರಜನರು ಮರೆಯಲ್ಲಿ ನಿಂತು ಗುಸಗುಸನೆ ಸಂಭಾಷಿಸುತ್ತಾ ಇದ್ರು. ಛೆ, ತುಂಬು ಗರ್ಭಿಣಿಯಾದ ಇದೆಂತಹ ಆಸೆ ಇವಳಿಗೆ? ಸರಿಯೇ ಇದು. ವನದೆಡೆಗೆ ಕರೆದೊಯ್ಯುವವರಾದರೂ ಯೋಚಿಸಬೇಡವೆ? ಅವನಾರೋ ಅಂದ. ಆ ಮಾತನ್ನು ಕೇಳಿದ ದೊರೆ ಇಂತಹ ನಿರ್ಧಾರವನ್ನು ಕೈಗೊಳ್ಳುವುದೇ? ಜನಧ್ವನಿಗೆ ಕಿವಿಯಾಗದೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ರಥವನ್ನು ಮುನ್ನಡೆಸ್ತಾ ಇದ್ದಾನೆ ಲಕ್ಷ್ಮಣ. ದುರದೊಳಾಂತರ ನಿರಿದು ಮೆರೆಯಲೇರುವ ರಥಂ ತರಳೆಯಂ ಕಾನನಕ್ಕೆ ಕಳುಹಲಡರುವಂತಾಯ್ತು. ದರೆಯೊಳಾರ್ತರನೈದೆ ರಕ್ಷಿಸುವ ಬುದ್ಧಿ ಕೋಮಲೆಯ ಕೊಲೆಗೆಲಸಕಾಯ್ತು. ಕರುಣಮಿಲ್ಲದೆ ಹೊರೆವ ಹರಣಮಂ ಸುಡಲಿ ನಿಷ್ಠುರದೊಳೆಂತಿ ಕೃತ್ಯ ಮೆಸಗುವನೋ ರಾಘವೇಶ್ವರ ನೆಂತಿದಕ್ಕೆ ಬೆಸಸಿದನೋ ತನಗೆನುತ ಸೌಮಿತ್ರಿ ಮರುಗುತ್ತ ನಡೆದನು. ಸೌಮಿತ್ರಿ ಮರುಗುತ್ತ ನಡೆದನು. ಅಣ್ಣನಾಜ್ಞೆಯಂತೆ ತುಂಬು ಗರ್ಭಿಣಿ ಸೀತಾಮಾತೆಯನ್ನು ರಥವೇರಿಸಿಕೊಂಡು ಬಂದ ಲಕ್ಷ್ಮಣ ಪುರದ ಹೆಬ್ಬಾಗಿಲನ್ನು ದಾಟಿ ಮುಂದುವರೆದಿದ್ದಾನೆ. ಆತನ ಮನದ ವಿಪ್ಲವವನ್ನು ಕವಿ ಲಕ್ಷ್ಮೀಶ ವರ್ಣಿಸಿದ್ದು ಹೀಗೆ: ರಣಕ್ಕೆ ಸಾಗಿ ಕ್ಷತ್ರಿಯೋಚಿತವಾದ ಬಗೆಯಲ್ಲಿ ದುರದೊಳು ವೈರಿಗಳ ಧರೆ ಗುರುಳಿಸಲು ಅನುಕ್ಷಣವೂ ಬಳಸಬೇಕಾಗಿದ್ದುದು ಈ ರಥ. ಆದರೆ ಇಂದು ಮಾತೃ ಸಮಾನಳಾದ ಸೀತಾಮಾತೆಯನ್ನು ಕಾನನಕ್ಕೆ ಕರೆದೊಯ್ಯುವುದಕ್ಕೆ ಈ ರಥ ಕೇರಿಸುವಂತಾಯಿತೆ. ವಿಧಿಯೇ ದುರ್ಬಲರನ್ನು, ಆರ್ತರನ್ನು, ಶರಣು ಬಂದವರನ್ನು ರಕ್ಷಿಸಬೇಕಾದ ಅಯೋಧ್ಯೆಯ ರಕ್ಷಕರು ನಾವು. ಹಾಗಿರುವಾಗ ಕೋಮಲೆಯಾದ ಸೀತಾಮಾತೆಯನ್ನು, ಅಯೋಧ್ಯೆಯ ಸಾಮ್ರಾಜ್ಞಿಯನ್ನು ನಾನು ಈ ಪರಿಯಲ್ಲಿ ಕರೆದೊಯ್ಯುವ ಹಾಗಾಯಿತೆ. ಕರುಣೆಯೇ ಇಲ್ಲದಂತಿರುವ ನನ್ನ ಬುದ್ಧಿ ಸುಡಲಿ. ನಿಷ್ಠುರವಾಗಿ ನಾನಿಂತಹ ಕಾರ್ಯವನ್ನು ಎಂತು ಬೆಸಸಲಿ? ಕರುಣಾರ್ದ್ರ ಹೃದಯಿಯಾದ ನನ್ನಣ್ಣ ಈ ನಿಷ್ಕರುಣೆಯ ಕಾರ್ಯಕ್ಕೆ ನನ್ನನ್ನೆಂತು ನೇಮಿಸಿದನು. ರಥದ ಚಕ್ರದಂತೆ ತಲೆ ತುಂಬ ಯೋಚನೆಗಳೇ ತಿರುಗುತ್ತಾಯಿತು. ಆದರೆ ಸೀತಾಮಾತೆಗೆ ವನ ಪ್ರವೇಶಿಸಿ ಮುನಿಸತಿಯರೊಂದಿಗೆ ಸಂಭಾಷಿಸುವೆನೆಂಬ ತವಕ ಸಂಭ್ರಮ. ಇಬ್ಬರ ಹೃದಯದ ಭಾವಗಳು ಭಿನ್ನವಾಗಿತ್ತು. ಆದರೆ ಪರಿಸರ ಅದು ಮೌನವಾಗಿಯೇ ಇತ್ತು. ಈರ್ವರು ತಮ್ಮ ಯೋಚನೆಗಳಲ್ಲೇ ಮುಳುಗೇಳುತ್ತಾ ಇದ್ರು. ರಥ ಸಾಗುತ್ತಾ ಇತ್ತು, ಸಾಗುತ್ತಲೇ ಇತ್ತು. ಕಾವ್ಯಧಾರೆಯ ಕಥಾನಕದಿಂದ ಭಾವದ ಗುಂಗಿನಲ್ಲಿರುವ ನಿಮ್ಮನ್ನು ಅಕ್ಕನವರಿಬ್ಬರು ಕಿರುಪ್ರಹಸನ ಪ್ರೀತಿ ಅಮರ ಸ್ನೇಹ ಮಧುರ ಈಗ ನಿಮ್ಮ ಮುಂದೆ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ನನ್ನ ಹೆಸರು ಸುಮಾ ಅಂತ, ನಿಮ್ಮ ಪಕ್ಕದ ಮನೆಯವರು. ನೀವಿವತ್ತು ಬಂದ್ರಾ ಈ ಮನೆಗೆ ಬಾಡಿಗೆಗೆ? ನಮಸ್ಕಾರ ರೀ. ಹೌದ್ರಿ, ನನ್ನ ಹೆಸರು ಲಕ್ಷ್ಮಿ ಅಂತ್ರಿ. ಎಲ್ಲರೂ ಲಚ್ಚಿ ಅಂತಾರಾ. ನಿಮ್ಮ ಹೆಸರೇನ್ರಿ? ನಿಮ್ಮ ಯಜಮಾನ್ರು ಲಚ್ಚಿ ಅಂತ ನಿಮ್ಮನ್ನು ಕರೆಯೋದು ಕೇಳಿದೆ, ಅದಕ್ಕೆ ನಿಮ್ಮ ಹೆಸರು ಲಚ್ಚಿ ಇರಬೇಕು ಅಂದ್ಕೊಂಡೆ. ನನ್ನ ಹೆಸರು ಸುಮಾ ಅಂತ. ನಾವು ಈ ಮನೆಗೆ ಬಂದು 15 ದಿನಗಳಾಯಿತು. ನಾನು ಕೂಡ ನಿಮ್ಮನ್ನು ಲಚ್ಚಿ ಅಂತ ಕರಿಬೋದಾ? ಆಯ್ತ್ರಿ, ಹಂಗ ಕರೀರಿ. ನನಗೆ ಭಾಳ ಸಮಾಧಾನ ಆಗ್ತದೆ ನೋಡಿ. ನಾನು ನಿಮ್ಮನ್ನು ಸುಮಕ್ಕ ಅಂತೀನಿ ನೋಡ್ರಿ. ಹಂಗ ಇವತ್ತು ಮುಂಜಾವಕ ಏನು ನಾಷ್ಟ ಮಾಡಿದ್ರಿ ಸುಮಕ್ಕ? ನಾನಿವತ್ತು ಬ್ರೆಡ್ ಜಾಮ್ ಮಾಡಿದ್ದೆ. ಲಚ್ಚಿ ಇವರು ತಿಂದು ಆಫೀಸಿಗೆ ಹೋದ್ರು, ನಾನು ತಿಂದು ಹೊರಗೆ ಬಂದೆ. ಅಯ್ಯ, ಬ್ರೆಡ್ಡ? ಅದೇ ನಾಯಿ ಚಕ್ಳ ಇದ್ದಂಗೆ ಇರ್ತದ ಅಲ್ರಿ. ನಿಮ್ಮನೇಲಿ ಯಾರ್ದಾರು ಹುಷಾರಿಲ್ಲೇನೋ? ಯಾಕೆ ಲಚ್ಚಿ, ಎಲ್ಲರೂ ಹುಷಾರಾಗಿದ್ದಾರೆ, ಯಾಕೆ ಹಾಗೆ ಕೇಳ್ತಾ ಇದ್ದೀಯಾ? ಮತ್ತೆ ಸುಮಕ್ಕ, ಬ್ರೆಡ್ಡು ಒಂದು ತಿಂಡಿನ ದೋಸೆ, ಇಡ್ಲಿ, ಜೋಳದ ರೊಟ್ಟಿ ಏನಾರ ಮಾಡ್ಬೇಕು ನೋಡ್ರಿ. ಓ ಹಾಗಾ? ಆದರೆ ನನಗೆ ಬೇರೆ ಏನು ತಿಂಡಿ ಮಾಡ್ಲಿಕ್ಕೆ ಬರಲ್ಲ ಲಚ್ಚಿ, ಏನು ಮಾಡಲಿ? ನೋಡ್ ಸುಮಕ್ಕ, ನಮ್ಗಂತೂ ಮುಂಜಾವಕ 4 ರೊಟ್ಟಿ ಬಡ್ದು ಎಣ್ಗಾಯಿ ಪಲ್ಯ ಮಾಡಿ ಶೇಂಗಾ ಹಿಂಡಿ ಮಾಡಿ ತಿಂದ್ರಾನ ಸಮಾಧಾನ, ಇಲ್ದಿದ್ರ ಸಮಾಧಾನವೇ ಆಗಂಗಿಲ್ಲ ನೋಡಿ. ಆಯ್ತು ಬಿಡು ಲಚ್ಚಿ, ನನಗೂ ರೊಟ್ಟಿ ಪಲ್ಯ ಹೇಗೆ ಮಾಡಬೇಕು ಅಂತ ಹೇಳಿಕೊಡಾಯ್ತಾ? ಈಗ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ನಮ್ಮ ಮನೇಲಿ ಒಂದು ಬಾವಿ ಇದೆ, ನನಗೆ ನೀರು ಸೇದಕ್ಕೆ ಬರಲ್ಲ. ನಿಂಗೆ ಬರುತ್ತಾ ಲಚ್ಚಿ? ಹ್ಞೂ ಸುಮಕ್ಕ, ಅದೇನು ಘನ ದರ್ವಿದ್ಯಾ ಅದ ಬಿಡಿ. ನಾನು ಸೇದ್ ಕೊಡ್ತೀನಿ. ನೀವೀಗ ಮನೆಗೆ ಹೋಗಿ ಕೊಡ ಬಾವಿಗೆ ಬಿಡ್ರಿ, ನಾನು ಈಗ ಬರ್ತೀನಿ. ಆಯಿತು ಲಚ್ಚಿ, ನಾನು ಮನೆಗೆ ಹೋಗಿ ಬಾವಿಗೆ ಕೊಡ ಬಿಡ್ತೀನಿ, ನೀನು ಬಾ ಆಯ್ತಾ? ಆತಾತ್ ಸುಮಕ್ಕ. ಲಚ್ಚಿ ಬಂದೆಯ, ಬೇಗ ಬಾ. ಕೊಡ ಬಿಟ್ಟಿದ್ದೀನಿ, ಆಗದಿಂದ ನೋಡ್ತಾ ಇದ್ದೀನಿ, ಮೇಲೆ ಬರ್ತಾನೆ ಇಲ್ಲ. ಏನ್ ಸುಮಕ್ಕ, ಯಾಕ ಒದರಾಡ್ತಾ ಇದ್ರಿ ಲಚ್ಚಿ ಅಂತ? ನೋಡು, ಕೊಡ ಅಲ್ಲೇ ನೀರಲ್ಲಿ ತೇಲ್ತಾ ಇದೆ, ಮೇಲೆ ಬರ್ತಾನೆ ಇಲ್ಲ. ಸುಮಕ್ಕ ಎಂತ ಇದು ಒಳ್ಳೆ ಸುಮಕ್ಕ ನೋಡ್ರಿ. ಅಲ್ರಿ, ಕೊಡಾನ ಹಗ್ಗ ಕಟ್ಟಿ ಬಾಮಿಗೆ ಬಿಟ್ಟು ಜಗ್ಗಿ ನೀರ ಸೇದಕ್ಕ ಬೇಕು. ನೀವು ಹಗ್ಗಾನೇ ಕಟ್ಲಿಲ್ಲ ಸುಮಕ್ಕ, ಹಂಗ ಬಾಮಿಗೆ ಕೊಡ ಬಿಟ್ರೆ ಅದೇನು ಮಂತ್ರ ಹೇಳಿ ತೆಗಿಯೋಕೆ ಬರ್ತದ? ಹೋಗ್ಲಿ ಬಿಡಿ, ಒಂದು ಬುಟ್ಟಿ ತನ್ನಿ, ನಾನು ತೆಕ್ಕೊಡ್ತೀನಿ. ಓ ಹೌದಾ, ನಂಗೆ ಗೊತ್ತಾಗ್ಲೇ ಇಲ್ಲ ನೋಡು.
ಅಷ್ಟು ಗೊತ್ತಾಗ್ಲಿಲ್ಲ ನಂಗೆ. ಥ್ಯಾಂಕ್ಸ್ ಲಚ್ಚಿ, ಇವತ್ತು ನೀನ್ ಇದ್ದದ್ದಕ್ಕೆ ಆಯ್ತು, ಇಲ್ಲ ಅಂದ್ರೆ ಇವರ ಕೈಲಿ ಬೈಸ್ಕೊಳ್ಬೇಕಿತ್ತು. ಇರಲಿ ಬಿಡಿ ಸುಮಕ್ಕ, ಅದಕ್ಕೆ ಯಾಕೆ ದೊಡ್ಡ ಟ್ಯಾಂಕ್ಸ್ ಎಲ್ಲ ಹೇಳ್ತೀರಿ? ಹಾಂ ಸುಮಕ್ಕ, ಅದಿರಲಿ ನೋಡಿ, ನನ್ನ ಗಂಡ ಒಂದು ಗ್ಯಾಸ್ ಒಲಿ ತಂದಾನ್ ಸುಮಕ್ಕ. ಅದ್ರಾಗ ಹಂಗೆ ಅಡುಗೆ ಮಾಡಬೇಕು ನಂಗೆ ತಿಳಿವಲ್ದು ನೋಡಿ. ನಮ್ಮೂರ್ನಾಕಿ ನಾವು ಕಟ್ಗೆ ಒಲೆನಾಗ ಮಾಡ್ತೇವೆ ನೋಡ್ರಿ. ನಂಗೆ ಸ್ವಲ್ಪ ಹೇಳ್ಕೊಡ್ತೀರಿ? ಅಷ್ಟೇನಾ? ಇರು, ನಾನು ಈಗ ಬಂದು ಹೇಳ್ಕೊಡ್ತೀನಿ. ಅಷ್ಟರಲ್ಲಿ ನೀನು ಗ್ಯಾಸ್ ಸ್ಟವ್ ಮೇಲೆ ನೀರಿಡು, ಕಾಯ್ತಾ ಇರಲಿ. ಸುಮಕ್ಕ ಇಡ್ತೀನಿ ಬಿಡಿ. ಲಚ್ಚಿ ಲಚ್ಚಿ, ನೀರು ಕಾಯ್ತಾ? ಇಲ್ಲಿ ಸುಮಕ್ಕ ಆಗಿಂದ ನೋಡ್ತಾ ಕುಂತೀವಿ, ನೀರ ಕಾಯವಲ್ದು ನೋಡಿ ಏನಾಗಿದೆ ಅಂತ. ಯೋ ದೇವರೇ, ಎಂತ ಲಚ್ಚಿ, ಗ್ಯಾಸ್ ಸ್ಟವನ್ನು ಹಚ್ಚಿ ನೀರಿಡು ಅಂದಿದ್ದು. ಸುಮ್ಮನೆ ಇಟ್ಟರೆ ನೀರು ಹೇಗೆ ಕಾಯುತ್ತೆ? ಇಬ್ರೂ ಸರಿ ಇದ್ದೀವಿ ಬಿಡು. ನೋಡು, ಈ ಲೈಟರ್ ಇದೆಯಲ್ಲ, ಇದರಲ್ಲಿ ಹೀಗೆ ಹೀಗೆ ಹಚ್ಚಿದ್ರೆ ಒಲೆ ಉರಿಯುತ್ತೆ. ಮೊದಲು ಹೀಗೆ ಆನ್ ಮಾಡಿ ಹಚ್ಚಿ ಮತ್ತೆ ಎಲ್ಲ ಆದ್ಮೇಲೆ ಹೀಗೆ ಆಫ್ ಮಾಡಬೇಕು. ಅಯ್ಯೋ ನನ್ನ ಹನುಮಪ್ಪ, ನಾನೊಬ್ಳು ಹುಚ್ಚುಬಳಿ ಅದೇನು ನೋಡಿ ಸುಮಕ್ಕ, ಅಷ್ಟಾ ತಿಳಿಯಂಗಿಲ್ಲ ನೋಡಿ ನನಗ. ಇರ್ಲಿ ಬಿಡು ಲಚ್ಚಿ, ನಂಗೆ ಬರದಿದ್ದ ಕೆಲಸ ನೀನು ಹೇಳ್ಕೊಡು, ನಿಂಗೆ ಬರದಿದ್ದ ಕೆಲಸ ನಾನು ಹೇಳ್ಕೊಡ್ತೀನಿ. ಇಬ್ರು ಹೀಗೆ ನಾವು ಫ್ರೆಂಡ್ಸ್ ಆಗಿರೋಣ. ಇವತ್ತಿಂದ ನಮ್ಮ ಪ್ರೀತಿ ಅಮರ, ಸ್ನೇಹ, ಮಧುರ. ಈಗ ನೀನು ಹೇಳಿ ನೋಡ. ಇವತ್ತಿಂದ ನಮ್ಮ ಪ್ರೀತಿ ಅಮರ, ಸ್ನೇಹ, ಮಧುರ. ನಗುತ್ತಾ ಇದ್ದೀರಾ? ಇತ್ತ ಬನ್ನಿ. 1ರಿಂದ 10ರೊಳಗಿದೆ ಜೀವನದ ನಂಟು. ಹೇಗೆ ಅನಾವರಣಗೊಳ್ಳುತ್ತದೆ ನೀವೇ ಕೇಳಿ. 1. ಭೂಮಿ ಇರುವುದು 1. 2. ಜಾತಿ 2. ಹೆಣ್ಣು ಗಂಡು. 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. 5 ಪಂಚಭೂತಗಳು: ಭೂಮಿ, ಆಕಾಶ, ಅಗ್ನಿ, ಜಲ, ವಾಯು. 6 ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 7 ವಾರದ ದಿನಗಳು: ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 8 ಅಷ್ಟದಿಕ್ಕುಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. 9 ನವರಸಗಳು: ಶೃಂಗಾರ, ವೀರ, ಕರುಣ, ರೌದ್ರ, ಹಾಸ್ಯ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. 10 ದಶಾವತಾರ: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ. 1ರಿಂದ 10ರ ನಂಟಿನ ಗಂಟು ಹೇಗಿತ್ತು? ಚೆನ್ನಾಗಿತ್ತಲ್ಲವೇ? ಚೆನ್ನಾಗಿತ್ತು. ಕತೆ ಕಾಚು, ಒಲೆ ಮುಂದೆ ಕೂಚು. ಅಜ್ಜಿ ಅನ್ನುತ್ತಿದ್ದ ಮಾತು ನೆನಪಾಗುತ್ತಿದೆ. ಕತೆಯೊಂದು ಕೇಳಿಸ್ತಾ ಇದೆ. ಸಮಸ್ಯೆಗಳಿದ್ರೂ ಚಿಂತೆ, ಸಮಸ್ಯೆಗಳಿಲ್ಲದಿದ್ರೂ ಚಿಂತೆ. ನಾವು ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ಸೂಚಿಸುವ ಒಂದು ಕತೆ ಕೇಳೋಣ ಬನ್ನಿ. ಒಬ್ಬ ಹೆಣ್ಮಗಳು ಯಾವಾಗಲೂ ತನಗೆ ತೊಂದರೆ ತಾಪತ್ರಯಗಳು ಕಾಡುತ್ತಿವೆ ಎಂದು, ಬದುಕೇ ಸಾಕಾಗಿ ಹೋಗಿದೆ ಎಂದು ತನ್ನ ತಂದೆ ಹತ್ರ ಗೋಳಾಡ್ತಿದ್ಲು. ಒಂದು ದಿನ ಆಕೆ ತಂದೆಯ ಮನೆಗೆ ಬಂದಳು. ಅವರು ಆಕೆಯನ್ನ ಅಡುಗೆ ಮನೆಗೆ ಕರೆದೊಯ್ದರು. ಅಲ್ಲಿ ನೀರು ತುಂಬಿದ 3 ಪಾತ್ರೆಗಳಿದ್ದವು. ಅವರು ಒಂದು ಪಾತ್ರೆಯಲ್ಲಿ 1-2 ಕ್ಯಾರೆಟ್ಗಳನ್ನು, ಇನ್ನೊಂದರಲ್ಲಿ 2 ಮೊಟ್ಟೆಗಳನ್ನು ಮತ್ತು 3ನೇ ಪಾತ್ರೆಗೆ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕಿದರು. 3ಅನ್ನೂ ಬಿಸಿ ಮಾಡಲು ಇಟ್ಟರು. ಸ್ವಲ್ಪ ಸಮಯದ ನಂತರ 3 ಪಾತ್ರೆಗಳ ನೀರು ಕೊತ ಕುದಿಯುತ್ತಿತ್ತು. 3 ಪಾತ್ರೆಗಳನ್ನು ಕೆಳಗಿಳಿಸಿದರು. ಬೆಂದ ಕ್ಯಾರೆಟನ್ನು ಒಂದು ತಟ್ಟೆಗೆ, ಬೆಂದ ಮೊಟ್ಟೆಗಳನ್ನು ಇನ್ನೊಂದು ತಟ್ಟೆಗೆ, ಕಾಫಿ ಪುಡಿ ಇದ್ದ ನೀರನ್ನು ಲೋಟಕ್ಕೆ ಹಾಕಿ ಇಟ್ಟರು. ಮಗಳು ಇದೆಲ್ಲವನ್ನು ಗಮನಿಸ್ತಾ ಇದ್ದಾಳಲ್ವಾ, ತಾಳ್ಮೆಗೆಟ್ಟು ಏನಪ್ಪ ಇನ್ನು ಏನು ಮಾಡ್ತಾ ಇದ್ದೀ ಅಂತ ಕೇಳಿದ್ರು. ಆಗ ತಂದೆ ನಿಧಾನವಾಗಿ ಹೇಳಿದರು, ಮಗು, ಇಲ್ಲಿರುವ ಪ್ರತಿಯೊಂದು ವಸ್ತುವು ನಮಗೆ ಒಂದು ಪಾಠವನ್ನು ಕಲಿಸಿಕೊಡುತ್ತದೆ. ಮೊದಲಿಗೆ ಕ್ಯಾರೆಟ್ಗಳು ಬಹಳ ಗಟ್ಟಿಯಾಗಿದ್ದವು. ಬಿಸಿ ನೀರಿಗೆ ಹಾಕಿ ಕುದಿಸಿದಾಗ ಅವು ಮೆತ್ತಗಾಗಿ ಹೋದವು. ಮೊಟ್ಟೆಗಳು ನೀರಿನೊಳಗೆ ಹಾಕಿದಾಗ ಮೊದಲು ಅವೆಲ್ಲ ಭಾಗ ನೀರಾಗಿತ್ತು, ಒಳಗಿನ ಭಾಗ ದುರ್ಬಲವಾಗಿತ್ತು. ಬಿಸಿ ನೀರಿಗೆ ಬಿದ್ದ ಮೇಲೆ ಅದು ಗಟ್ಟಿಯಾಗಿದೆ. ಆದರೆ ಕಾಫಿ ಬಿಸಿ ನೀರಿಗೆ ಬಿದ್ದ ಮೇಲೆ ಬಿಸಿ ನೀರನ್ನೂ ತನ್ನಂತೆ ಮಾಡಿಕೊಂಡು ತನ್ನ ಪರಿಮಳ, ರುಚಿಯನ್ನು ಬಿಸಿ ನೀರಿಗೆ ಕೊಟ್ಟಿದೆ. ಹಾಗೆಯೇ ಜೀವನದಲ್ಲಿ ಕಷ್ಟವೆಂಬ ಬಿಸಿನೀರು ಬಿದ್ದಾಗ ನಾವು ಕ್ಯಾರೆಟ್ನಂತೆ ಮೆತ್ತಗಾಗಿ ಬಿಡಬಹುದು, ಅಥವಾ ಮೊಟ್ಟೆಯಂತೆ ಗಟ್ಟಿಯಾಗಬಹುದು, ಅಥವಾ ಕಾಫಿಯಂತೆ ಕಷ್ಟವನ್ನೂ ಮೀರಿ ನಿಂತು ನಮ್ಮ ಪರಿಮಳವನ್ನೂ ಸ್ವಾದವನ್ನೂ ಹೆಚ್ಚಿಸಿಕೊಂಡು ಬಿಡಬಹುದು. ಮಗಳೇ, ಕಷ್ಟ ಸುಖಗಳೆರಡೂ ಜೀವನದಲ್ಲಿ ಶತಸಿದ್ಧ. ಸುಖವೊಂದನ್ನೇ ಬಯಸಿದರೆ ಮನುಷ್ಯ ಗಟ್ಟಿಯಾಗಲಾರ. ಸುಖವೆಂಬ ಹೆಜ್ಜೆ ಮುಂದೆ ಇಡುವಾಗ ಕಷ್ಟವೆಂಬ ಹೆಜ್ಜೆ ಹಿಂದೆ ಎಳೆಯುತ್ತದೆ. ಹಿಂದೆ ಇಟ್ಟ ಹೆಜ್ಜೆ ಎತ್ತಿಟ್ಟು
ಮುಂದೆ ನಡೆಯುತ್ತೇವಲ್ಲವೇ ಸಮತೋಲನದ ನಡಿಗೆಗೆ? ಇನ್ನೊಂದು ಉದಾಹರಣೆ ಹೇಳುತ್ತೇನೆ ಕೇಳು. ಕಡಲೆಕಾಯಿ ಬೆಳೆಗೆ 3-4 ವರ್ಷ ಬೆಲೆ ಸರಿ ಬಾರದೆ ರೈತರು ಕಂಗಾಲಾಗಿದ್ದಾಗ ಲೋಣಾವಾಲಾ ಎಂಬ ಊರಿನ ಜನ ಚಿಕ್ಕಿಯನ್ನು ಮಾಡಿ ಲಾಭ ಮಾಡಿದರು. ಅದು ಲೋಣಾವಾಲಾ ಚಿಕ್ಕಿ ಎಂದೇ ಪ್ರಸಿದ್ಧಿ ಹೊಂದಿದೆ ಈಗ. ಹಾಗೆ ಕಷ್ಟಗಳು ಬಂದಾಗ ಕುಗ್ಗದೆ, ಮೆತ್ತಗಾಗದೆ, ಜಡವಾಗದೆ, ಪರಿಮಳ ಬೀರುವ ಸ್ವಾದಭರಿತ ಕಾಫಿಯಂತಾಗಬೇಕು ನಾವು ಎಂದು ತಂದೆ ಹೇಳಿದರು. ಆಯ್ಕೆ ನಮಗೆ ಬಿಟ್ಟದ್ದು. ಸೊಂಟ ನೋವು, ಗಂಟು ನೋವು, ಕಣ್ಣು ನೋವು, ಸಾಮಾನ್ಯ ಸಮಸ್ಯೆಗಳಿಗೆ ವೈದ್ಯರಲ್ಲಿ ಯಾಕೆ ಹೋಗಬೇಕು? ಅಡುಗೆ ಕೋಣೆಯಲ್ಲಿ ಇದೆ ಪರಿಹಾರ. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುವವರಿಗೆ ಕಣ್ಣುರಿ, ಕಣ್ಣು ಆಯಾಸ ಎಲ್ಲ ಆಗ್ತದೆ. ಅದಕ್ಕೆ ಸುಲಭವಾದ ಮನೆಮದ್ದು ಏನಂದರೆ 6-7 ಕೊತ್ತಂಬರಿ ಬೀಜವನ್ನು 2-3 ಚಮಚ ನೀರಿನಲ್ಲಿ 1 ಗಂಟೆ ನೆನೆ ಹಾಕಿ ಇದರ ನೀರನ್ನು 2 ಕಣ್ಣಿಗೂ 2 ಬಿಂದುಗಳ ಹಾಗೆ 2-3 ಸಲ ದಿನಕ್ಕೆ ಬಿಟ್ಟರೆ ಕಣ್ಣುರಿ, ಕಣ್ಣು ನೋವು ಎಲ್ಲ ಗುಣವಾಗ್ತದೆ. ಹೊಟ್ಟೆ ಉಬ್ಬರಕ್ಕೆ ಜೀರಿಗೆ 2 ಚಮಚ, ಸ್ವಲ್ಪ ಸೋಂಪು ಹುರಿದು ಕಷಾಯ ಮಾಡಿ, ಇದು ನೀರಿನ ಪ್ರಮಾಣ 1.5 ಲೋಟ ನೀರು ಹಾಕಿ 1 ಲೋಟಕ್ಕೆ ಆಗುವಷ್ಟು ಕುದಿಸಬೇಕು. ಇದನ್ನು ಕುಡಿದರೆ ಹೊಟ್ಟೆ ಉಬ್ಬರ ಶಮನವಾಗುತ್ತೆ. ಎಲ್ಲಿಯಾದರೂ ನಿಮಗೆ ಕಷಾಯ ಮಾಡಲಿಕ್ಕೆ ಪುರ್ಸೋತಿಲ್ಲ ಅಂತ ಆದರೆ ಈ 2 ವಸ್ತುಗಳನ್ನು ಹುರಿದಿಟ್ಟುಕೊಂಡು ಬೆಳಿಗ್ಗೆ 1 ಚಮಚ ಬಾಯಿಗೆ ಹಾಕಿಕೊಂಡು ಜಗಿದು ನೀರು ಕುಡಿದರೆ ಇದು ಹೊಟ್ಟೆ ಉಬ್ಬರಕ್ಕೆ ಒಳ್ಳೆಯದಾಗ್ತದೆ. ಕಿಡ್ನಿ ಕಲ್ಲು, ಇದಕ್ಕೆ ಬಾಳೆದಿಂಡು 4-5 ಇಂಚು, ತುಂಡು ಶುಂಠಿ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ನಂತರ ಅದನ್ನು ಸೋಸಿ 1 ಲೋಟದಷ್ಟು ಬರೀ ಹೊಟ್ಟೆಗೆ ಬೆಳಿಗ್ಗೆ ಕುಡಿಯಬೇಕು. ಕಿಡ್ನಿ ಕಲ್ಲು ಈಗಾಗಲೇ ಇರುವವರು 2-3 ದಿನಕ್ಕೊಮ್ಮೆ ಇದನ್ನು ಕುಡಿದರೆ ಒಳ್ಳೆಯದು. ಇಲ್ಲಾದರೆ 15 ದಿನಕ್ಕೊಮ್ಮೆ ಅಥವಾ 30 ದಿನಕ್ಕೊಮ್ಮೆ ಕುಡಿದರೆ ಒಳ್ಳೆಯದಾಗ್ತದೆ. ಮಲಬದ್ಧತೆಗೆ ಹರಳೆಣ್ಣೆ 3 ml ಉಗುರು ಬೆಚ್ಚಗಿಗಿಂತ ಸ್ವಲ್ಪ ಜಾಸ್ತಿ ಇರುವ ನೀರಿಗೆ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳಬೇಕು. ಅರ್ಧ ಲೋಟೆ ನೀರು ಸಾಕು. ಆ ದಿನ ನೀರು ಜಾಸ್ತಿ ಕುಡಿಯಬೇಕು. ನಂತರ ಊಟವನ್ನು ಮೊಸರಿನಲ್ಲಿ ಮಾಡಿದರೆ ಒಳ್ಳೆಯದು. ಇದೇ ಹರಳೆಣ್ಣೆಗೆ ಶುಂಠಿ ರಸ, ಅರಸಿನ ಸೇರಿಸಿ ಗಂಟು ನೋವು ಎಲ್ಲಿಯಾದರೂ ಇದ್ದಲ್ಲಿ ಇದನ್ನು ಹಚ್ಚಿ 20 ನಿಮಿಷ ಬಿಟ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ನೋವು ಶಮನ. ಇನ್ನು ಬಾಯಿ ಹುಣ್ಣಿಗೆ ಬಸಳೆ ಸೊಪ್ಪು ಅಥವಾ ತೆಂಗಿನಕಾಯಿ ಹೂವನ್ನು ಬಾಯಲ್ಲಿಟ್ಟುಕೊಂಡು ಜಗಿದು ಅದರ ರಸವನ್ನು ಸ್ವಲ್ಪ ಹೊತ್ತು ಬಾಯಲ್ಲೇ ಇಟ್ಟುಕೊಂಡು ಮತ್ತೆ ನುಂಗಬೇಕು. ಬಾಯಿ ಹುಣ್ಣು ಶಮನವಾಗುತ್ತದೆ. ಇದುವರೆಗೆ ನಮ್ಮ ಸಂಸ್ಕೃತಿಯ ಝೇಂಕಾರವನ್ನು ಪ್ರಸ್ತುತಪಡಿಸಲು ಅವಕಾಶ ಕೊಟ್ಟ ಆಕಾಶವಾಣಿ ಮಂಗಳೂರಿನ ಸರ್ವ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಭಾಗವಹಿಸಿದ ಹರಿಸಿರಿ ತಂಡದ ಗೆಳತಿಯರು ಜಯಲಕ್ಷ್ಮಿ ಹೆಗಡೆ, ಸವಿತಾ, ರಾಜಶ್ರೀ, ಅನ್ನಪೂರ್ಣ, ಜಯಂತಿ ಹೊಳ್ಳ, ಯಮುನಾ ರಾವ್, ಸಂಧ್ಯಾ ಎಂಪಿ, ಸುಮನಾ, ಮಂಜುಳಾ, ಮಾನಸ, ದೀಪಾ ಪಾವಂಜೆ ಹಾಗೂ ನಿರೂಪಕಿಯಾಗಿ ನಾನು ದಿವ್ಯಾ ರಂಜನ್. ನಮ್ಮ ಧ್ವನಿಗೆ ಕಿವಿಯಾದ ಸರ್ವ ಶ್ರೋತೃಗಳಿಗೂ ಸತ್ಪ್ರೇಮ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಜೈ ಕರ್ನಾಟಕ, ಜೈ ಭಾರತ ಮಾತಾ. ಇದುವರೆಗೆ ಹರಿಸಿರಿ ಮಹಿಳಾ ಬಳಗ ಕಾಟಿಪಳ್ಳ ಕೃಷ್ಣಾಪುರ ಇಲ್ಲಿನ ವನಿತೆಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.